ನಮಸ್ಕಾರ ವೀಕ್ಷಕರೇ, ಗ್ರೀನ್ ಹ್ಯಾಬಿಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತ್ಯಾಜ್ಯ ಅಂದರೆ ಏನು, ತ್ಯಾಜ್ಯದಲ್ಲಿ ಎಷ್ಟು ವಿಧ ಬರುತ್ತೆ, ತ್ಯಾಜ್ಯ ಎಲ್ಲಿ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ತ್ಯಾಜ್ಯ ಅಂದರೆ ಮಾನವನು ತನ್ನ ದಿನನಿತ್ಯದ ಬದುಕಿನಲ್ಲಿ ಉಪಯೋಗಿಸಿ ಬೇಡ ಎಂದು ಬಿಸಾಡುವ ತ್ಯಾಜ್ಯವನ್ನು ನಾವು ತ್ಯಾಜ್ಯ ಎಂದು ಕರಿತೀವಿ. ಈ ತ್ಯಾಜ್ಯ ಮನೆಯ ಹಂತದಲ್ಲಿ, ಸಮುದಾಯಗಳ ಮೂಲದಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ, ನಗರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಈ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಈ ತ್ಯಾಜ್ಯದಲ್ಲಿ 4 ರೀತಿಯ ವಿಧಗಳಿದೆ. 1 ಹಸಿ ಕಸ, 2 ಒಣ ಕಸ, 3 ಅಪಾಯಕಾರಿ ಕಸ, 4 ಎಲೆಕ್ಟ್ರಾನಿಕ್ ಕಸವನ್ನಾಗಿ ನಾವು ನೋಡ್ಬೋದು. ನಾವಿವತ್ತು ಈ ವಿಡಿಯೋದಲ್ಲಿ ತ್ಯಾಜ್ಯ ಅಂದರೆ ಏನು, ತ್ಯಾಜ್ಯದಲ್ಲಿ ಎಷ್ಟು ವಿಧ ಬರುತ್ತೆ, ತ್ಯಾಜ್ಯ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನಾವು ತ್ಯಾಜ್ಯದ ವಿಧಗಳ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.